ಪ್ರಜಾಸತ್ತಾತ್ಮಕ ಯುವ ಜನ ಸಂಘಟನೆ ಕೊಪ್ಪಳ ಜಿಲ್ಲಾ ಸಮಿತಿ ಡಾಕ್ಟರ್ ಸಿಂಪಿಲಿಂಗಣ್ಣ ರಸ್ತೆ ಆರ್ಡಿಸಿಸಿ ಬ್ಯಾಂಕ್ ಹಿಂದುಗಡೆ ಕೊಪ್ಪಳ ರೈಲುಗಳಲ್ಲಿ ಸಾಮಾನ್ಯ ದರ್ಜೆ ಮತ್ತು ಎರಡನೆಯ ದರ್ಜೆಯ ಸ್ಲೀಪರ್ ಕೋಚ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಹಾಗೂ ಇತರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅಖಿಲ ಭಾರತ ಪ್ರತಿಭಟನಾ ದಿನದ ಅಂಗವಾಗಿ ಇಂದು ಕೊಪ್ಪಳ ರೈಲ್ವೆ ನಿಲ್ದಾಣದ ಎದುರುಗಡೆ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಬೇಡಿಕೆಗಳಾದ ಅವಶ್ಯಕತೆಗೆ ಅನುಗುಣವಾಗಿ ರೈಲಿನಲ್ಲಿ ಜನರಲ್ ಮತ್ತು ಸ್ಲೀಪರ್ ಬೋಗಿಗಳ ಸಂಖ್ಯೆ ಹೆಚ್ಚಿಸಬೇಕು. ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಸುಮಾರು 3 ಲಕ್ಷಕ್ಕೂ ಅಧಿಕ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕು. ವಲಸೆ ಕಾರ್ಮಿಕರಿಗಾಗಿ ಪ್ರಮುಖ ನಗರಗಳ ನಡುವೆ ಸಾಮಾನ್ಯ ಕೋಚ್ಗಳನ್ನು ಹೊಂದಿರುವ ಹೆಚ್ಚಿನ ಸಂಖ್ಯೆಗಳ ರೈಲುಗಳನ್ನು ಓಡಿಸಬೇಕು. ಮೊದಲ ಜಾರಿಯಲ್ಲಿದ್ದಂತೆ ಹಿರಿಯ ನಾಗರಿಕರಿಗೆ ಟಿಕೆಟ್ ದರದಲ್ಲಿ 50% ರಿಯಾಯಿತಿಯನ್ನು ಒದಗಿಸಬೇಕು. ಅತಿಯಾದ ರದ್ದತಿ ಶುಲ್ಕಗಳು ಹಾಗೂ ಅಸಮಂಜಸವಾದ ನಿಯಮಾವಳಿಗಳನ್ನು ತೆಗೆದುಹಾಕಬೇಕು. ಗದಗವಾಡಿ ಮತ್ತು ಗಿಣಿಗೇರ ಮೆಹಬೂಬ ನಗರದ ರೈಲ್ವೆ ಸಂಪರ್ಕ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಗಿಣಿಗೇರಿಯಿಂದ ಕಾರಟಗೆವರೆಗೆ ಬರುವ ನಿಲ್ದಾಣಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿ ಮತ್ತು ಗಂಗಾವತಿಯಲ್ಲಿ ರಿಸರ್ವೇಷನ್ ಕೌಂಟರ್ಗೆ ಅವಕಾಶ ಕಲ್ಪಿಸಿ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸೌತ್ ವೆಸ್ಟರ್ನ್ ರೈಲ್ವೆಯ ಕೊಪ್ಪಳ ಸ್ಟೇಷನ್ ಮ್ಯಾನೇಜರ್ ಮೂಲಕ ಕೇಂದ್ರ ರೈಲ್ವೆ ಸಚಿವರಾದ ಶ್ರೀಯುತ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಪತ್ರವನ್ನು ಕೊಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಬಂಕಲಕುಂಟಿ, ಜಿಲ್ಲಾ ಕಾರ್ಯದರ್ಶಿಯಾದ ಶರಣು ಪಾಟೀಲ್, ಶರಣುಗಡ್ಡಿ ಮಲ್ಲಪ್ಪ, ಮಾದಿನೂರ್, ದೇವರಾಜ್ ಹೊಸ್ಮನಿ, ದ್ಯಾವಣ್ಣ ಭಾಗವಹಿಸಿದ್ರು. ಸರ್ಕಾರದ ಆದೇಶದ ಪ್ರಕಾರ ಇವತ್ತು ರದ್ದುಗೊಳಿಸ್ತಾ ಇದ್ದಾರೆ. ಬಹಳಷ್ಟು ಜನ ಬಡವರಿಗೆ ಇವತ್ತು ಪ್ಯಾಸೆಂಜರ್ ಟ್ರೈನೇ ಗತಿಯಾಗಿದೆ. ಅಂತ ಸಂದರ್ಭದಲ್ಲಿ ಈ ಒಂದು ಪ್ಯಾಸೆಂಜರ್ ಟ್ರೈನ್ನ ರದ್ದು ಮಾಡಬಾರ್ದು ಅಂತೇಳಿ ನಾವು ಸರ್ಕಾರಕ್ಕೆ ಇವತ್ತಿನ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಕೊಪ್ಪಳದಲ್ಲಿ ಇವತ್ತು ಇಲ್ಲಿಂದ ಗಿಣಿಗೇರಿಯಿಂದ ಗಂಗಾವತಿಗೆ ಹೋಗ್ಬೇಕಾದ್ರೆ ಭಾಳಷ್ಟು ಸ್ಟೇಷನ್ಗಳು ಬರ್ತವೆ. ಅಲ್ಲಿ ಅಗಲ ತಿಳಿದ್ರೆ ಅಗಲ ತಿಳಿದ್ರೇ ಭಯ ಆಗುತ್ತೆ. ಯಾಕಂದರೆ ಮೂಲಭೂತ ಸೌಕರ್ಯಗಳಿಲ್ಲ, ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಒಬ್ಬರು ಯಾರು ಕೂಡ ಆಫೀಸರ್ಗಳು ಇರೋಲ್ಲ, ಅಲ್ಲಿ ಟಿಕೆಟ್ ಕೊಡೋರಿಲ್ಲ, ತಗೊಳ್ಳೋರಿಲ್ಲ. ಅಲ್ಲೆಲ್ಲ ಕೂಡ ಒಂದು ಫೆಸಿಲಿಟಿಗಳನ್ನ ಒದಗಿಸ್ಬೇಕು. ಮತ್ತು ಗಂಗಾವತಿ ದೊಡ್ಡ ಸ್ಟೇಷನ್ ಕಟ್ಟಿದ್ದಾರೆ, ಅಲ್ಲಿ ಒಂದು ರಿಸರ್ವೇಷನ್ ಕೌಂಟ್ರ್ ಇಲ್ಲ ಇವತ್ತಿಗೂ ಕೂಡ. ಅದು ವರ್ಕ್ ಮಾಡೋಕ್ಕಂತೂ ಇವಾಗೆಲ್ಲ 2 ವರ್ಷ ಆಯಿತು. ಒಂದು ರಿಸರ್ವೇಷನ್ ಕೌಂಟ್ರ್ ಕೂಡ ತೆಗೋಕ್ಕಾಗಿಲ್ಲ. ಇವತ್ತಿಂಥ ಎಲ್ಲ ಡಿಮ್ಯಾಂಡ್ಸ್ಗಳು ಇಟ್ಕೊಂಡು ಈ ಒಂದು ಮನವಿ ಪತ್ರ ನಾವು ಕೊಡ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಇದಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.